ಬ್ಯಾಕ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ರೋಡ್ ರೇಜ್ ಹಾವಳಿ ಮಿತಿ ಮೀರ್ತಾ ಇದೆ. ಕಾರಿನ ಗ್ಲಾಸ್ ಅನ್ನು ಒಡೆದು ಹಾಕಿ ದರ್ಪ ಮೆರೆದಿದ್ದಾರೆ ಕಿಡಿಗೇಡಿಗಳು ಅಂತ ಗೊತ್ತಾಗ್ತಾ ಇದೆ. ದಿನ ಬೆಳಗಾದ್ರೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದಲ್ಲ ಒಂದು ಅನಾಹುತದ ಸುದ್ದಿ ಬಿತ್ತರಾಗ್ತಾನೆ ಇರುತ್ತೆ. ಕಾರಿನ ಗ್ಲಾಸ್ ಒಡೆದು ಹಾಕಿ ದರ್ಪ ಮೆರೆದಿರುವಂತಹ ಕಿಡಿಗೇಡಿಗಳು. KR ಪುರ ಸಮೀಪ TC ಪಾಳ್ಯದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಇಬ್ಬರ ಮಧ್ಯೆ ಸಿಗ್ನಲ್ ವಿಚಾರಕ್ಕೆ ಶುರುವಾಗಿದ್ದಂತಹ ಜಗಳ, ಸಿಗ್ನಲ್ ವಿಚಾರಕ್ಕೂ ಜಗಳ ಮಾಡ್ಕೊಂಡಿದ್ದಾರೆ. ಕಾರಲ್ಲಿ 10 ತಿಂಗಳ ಮಗು ಇದೆ ಅಂದ್ರೂ ಕೂಡ ಪುಂಡರು ಬಿಟ್ಟಿಲ್ಲ ಅಂದರೆ ಅವ್ರಿಗೆ ಇನ್ನೇನು ಮನುಷ್ಯತ್ವ ಇದೆಯೋ ಇಲ್ವೋ. ಮಾರ್ಚ್ 9ನೇ ತಾರೀಕು ರಾತ್ರಿ ನಡೆದ ಘಟನೆ ಈಗ ತಡವಾಗಿ ಬೆಳಕಿಗೆ ಬಂದಿದೆ. ಇದು ರೋಡ್ ರೇಜ್ ಹಾವಳಿ. ದಿನಾಪ್ರತಿ ಇದೇ ರೀತಿಯಾದಂಥ ಘಟನೆ ನಡೀತಾ ಇರ್ತದೆ. ನೋಡಿ, ಈ ಇಬ್ಬರು ಪುಂಡರು, ಇವ್ರು ನಿಜಕ್ಕೂ ಪುಂಡ್ರೆ. ಅವರು TC ಪಾಳ್ಯ, ಹೆಲ್ಮೆಟ್ ಹಾಕಿಲ್ಲ, ಮತ್ತೆ ದರ್ಪ ಬೇರೆ. ಏನ್ ಮಾಡಿದ್ವಿ ಬನ್ನಿ 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 ಸರ್ ಇಲ್ಲಿ ಕಾರಲ್ಲಿ ದಂಪತಿ ಹೋಗ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. 10 ತಿಂಗಳ ಮಗು ಇದೆ, ಆದರೂ ಕೂಡ ಅಡ್ಡ ಹಾಕಿ ಹೆಲ್ಮೆಟ್ ಹಾಕೊಂಡಿಲ್ಲ. ಹೇಗೆ ಬೇಕು ಹಾಗೆ ಹೋಗಿ ಏನು ನಿಮ್ಮ ಪ್ರಾಬ್ಲಮ್ ಅಂತ ಇವರೇ ಕೇಳ್ತಾರೆ. ಅಂದರೆ ಇವ್ರಿಗೆ ಏನು ಹೇಳಬೇಕು ಅರ್ಥ ಆಗ್ತಾ ಇಲ್ಲ. ನೋಡೋಕೊಳ್ಳೆ ಎಜುಕೇಟೆಡ್ ಥರ ಇದ್ದಾರೆ, ಆದರೆ ಅನ್ಎಜುಕೇಟೆಡ್ ಫೆಲೋ ಅಂತ ಕಾಣಿಸ್ತಾ ಇದೆ. ಹಾಗಾಗಿ ಇದು TC ಪಾಳ್ಯದಲ್ಲಿ ಆಗಿರುವಂಥದ್ದು, KR ಪುರ TC ಪಾಳ್ಯದಲ್ಲಿ ಆಗಿರುವಂತಹ ಘಟನೆ ಇದು. ಒಟ್ಟಿನಲ್ಲಿ ತುಂಬ ಜನ ಇಂತಹ ಯೂಸ್ಲೆಸ್ ಫೆಲೋಸ್ಗಳು ಇರ್ತಾರೆ. ಇವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಈ ಟ್ರಾಫಿಕ್ ಪೊಲೀಸ್ನವರು. ನೋಡಿ ಇಲ್ಲಿ ಹೆಂಗೆ ಹೋಗ್ತಾ ಇದ್ದಾರೆ ನೋಡಿ. ಇವ್ರ ಮೇಲೆ ಎಷ್ಟು ಕೇಸ್ ಇದಾವೋ ಎಲ್ಲ ರೀತಿಯದ ಕೇಸನ್ನು ಹಾಕಬೇಕು, ಒಂಥರ ಮಾದರಿ ಆಗಬೇಕು. ಬೇರೆ ಯಾರು ಈ ಥರ ಘಟನೆ ಮಾಡಬಾರ್ದು. ಆ ಥರ ಮಾಡೋದೇ ಇಲ್ಲ ಪೊಲೀಸ್ನವರು. ಇಂಥ ಒಂದು ಕಡೆ ವೀಲಿಂಗ್ ಮಾಡ್ತಾ ಇರ್ತಾರೆ, ಈ ಥರ ಅಡ್ಡ ಹಾಕಿ ಕಾರ್ನೆಲ್ಲ ಅಡ್ಡ ಹಾಕೋದು, ಅಲ್ಲಿ ಮಗು ಇದೆ ಅಂದರೂ ಕೂಡ ಕೇಳಲ್ಲ. ಇವ್ರಿಗೆ ಏನು ಹೇಳಬೇಕು ಅರ್ಥ ಆಗ್ತಾಯಿಲ್ಲ. ಯಾಕಂದರೆ ಒಂದು ಸರಿಯಾದ ಶಿಕ್ಷೆ ಕೊಟ್ಟರೆ ನೆಕ್ಸ್ಟ್ ಯಾರು ಕೂಡ ಈ ಘಟನೆ ಮಾಡೋಕ್ಕಾಗಲ್ಲ. ನೋಡಿ, ನೋಡೋಕೊಳ್ಳೆ ವಿದ್ಯಾವಂತರ ಥರ ಇದ್ದಾರೆ, ಆದರೆ ಇವ್ರು ಮಾಡೋದೆಲ್ಲ ಅನಾಚಾರ.